ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶೆಟ್ರು ಹುಡುಗಿ ಕಡೆಯಿಂದ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಲತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಯಾ ಗೈಸ್, ಇವತ್ತು ನಮ್ಮ ಫ್ಯಾಮಿಲಿ ಮೀನ್ಸ್ ನಾನು, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಇಷ್ಟು ಜನ ಒಂದು 3 days ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ತಮಿಳ್ನಾಡು ಸೈಡಲ್ಲಿ ಬರೀ ಟೆಂಪಲ್ಸ್ಗೆ ಹೋಗ್ತಾ ಇರೋದು. ಬಟ್ ಯಾವ ಟೆಂಪಲ್ಲು ಎಂತ ಅದು ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಸೊ ಹೇಗಿರುತ್ತೆ ಅಂತ ನೋಡುವ, ಲೆಟ್ಸ್ ಚಲೋ. ಗೈಸ್, ಬೆಂಗಳೂರಿಂದ ಊರಿಗೆ ಬಂದ್ವಿ. ಊರಲ್ಲಿ ರೇಷನ್ ತಗೊಂಡು ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಗೈಸ್, ಅವ್ರಿಗೆ ಒಂದು ವಿಡಿಯೋ ಕಳಿಸಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹುಡುಗಿರೆಲ್ಲ ವೇಸ್ಟ್ ಗೈಸ್. ಅದು ಗೈಸ್ ಅವಳು ಹುಡುಗಿರ ಚಲೋ. ಗೈಸ್, ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಗ್ರಾಮ ದೇವತೆ ಆದಂತಹ ಕಂಚಿಕಾಮಾಕ್ಷಮ್ಮ ಗುಡಿ ಹತ್ರ ಬಂದು ಕರ್ಪೂರ ಹಚ್ಚಿ ಕೈ ಮುಕ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಬಾಯ್ ಬಾಯ್. ಗೈಸ್, ತಮಿಳ್ನಾಡಲ್ಲಿ ಯಾವುದೋ ಒಂದು ಊರು ಬೈಪಾಸಲ್ಲಿ ಹೋಗ್ತಾ ಇದ್ದೆ. ಆ್ಯಂಡ್ ಬೆಂಗಳೂರಲ್ಲಿ A to B ಇರೋ ಥರ ಇಲ್ಲಿ V to B ಇದೆ. ವಿ ಟು ಬಿ ಫುಲ್ ಫಾರ್ಮ್ ಏಮಿ? ವಿಲೇಜ್ ವಿಜಯ್ ಭವನ್. ಹೀಗೆ ಉಂಟು ತಮಿಳುನಾಡಿನಲ್ಲಿ. ನಾವು ಫುಲ್ ಮಲಗಿದ್ದೀವಿ ಗೈಸ್. ಅಲ್ಲಿ CNG ಹಾಕ್ಸ್ಬೇಕಾದ್ರೆ ಒಂದು ಸಲ ಎದ್ದಿದ್ದು. ಹಾಗೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಲೆಟ್ಸ್ ಚಲೋ. ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಊಟ ಹೇಗಿತ್ತು? ವಿ ಟು ಬಿಲಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ನಮಗಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಅವರು ನಿಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ. Miss Ramya, how is the food in V2B? ಅವ್ರಿಗೆ ಬಾಯಿ ಇಲ್ಲ ಗೈಸ್, ಬಾಯಿ ಇದ್ರೂ ಮಾತು ಬರಲ್ಲ. ಅಡ್ಜಸ್ಟ್ ಕರೋ. ಗೈಸ್, ತಮಿಳ್ನಾಡಲ್ಲಂತೂ ಹೆವಿ ಬಿಸಿಲು. ಸೇಲಂಗಿನ್ನೂ 25 ಕಿಲೋಮೀಟರ್ಸ್. ಗೈಸ್, ಸೂರ್ಯನೇ ಕೈಯಲ್ಲಿ ಇಟ್ಕೊಂಡವನಂತ ಇವನು. ಅದಕ್ಕೆ ಗೈಸ್ ಇವನು ಇನ್ನೂ 6ನೇ ಕ್ಲಾಸಲ್ಲಿರೋದು. ಬಿಡು, ಆದರೂ ಅಲ್ಲೇ ಇದೆ ತಾನೆ. ಗೈಸ್, ಟೈಮ್ ಬಂದು 7 ಗಂಟೆ ಆಗಿದೆ. ಆ್ಯಂಡ್ ಸ್ಟಿಲ್ ಟ್ರಾವೆಲಿಂಗ್. ಆಲ್ಸೋ ಯಾವ ಊರು ಎತ್ತ ಅದು ಇದು ಏನೂ ಗೊತ್ತಿಲ್ಲ. ಇಲ್ಲಿ CNG ಬಂಕ್ ಹತ್ರ ಇದ್ದೀವಿ. ಪೆಟ್ರೋಲ್ಗೆ ಪೆಟ್ರೋಲ್ ಅಲ್ಲ, ಕಾರ್ಗೆ ಫಿಲ್ ಮಾಡಿಸ್ಕೊಂಡು ಹೋದರೆ ಅಷ್ಟೇ ಮುಗೀತು. ಗೈಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ತಂಜಾವೂರಿನ ಶಿವ ಟೆಂಪಲ್ ಹತ್ರ ಇದ್ದೀವಿ. ನೆನ್ನೆ ನೈಟ್ 11 ಗಂಟೆಗೆ ರೂಮಿಗೆ ಬಂದ್ವಿ. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಚಲೋ ಹೇಗಾಗುತ್ತೆ ಇವತ್ತಿನ ದಿನ ಅಂತ. ಗೈಸ್, ವಿ ಕೇಮ್ ಟು ದಿ ಟೆಂಪಲ್ ಆ್ಯಂಡ್ ಅಲ್ಲಿ ಚೆಕ್ಔಟ್ ಆಗಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಫ್ರಂಟಲ್ಲಿ ಚೆನ್ನಾಗಿತ್ತು ಗೈಸ್, ಆದರೆ ನಾವು ಬ್ಯಾಕಿಂದ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಬ್ಯಾಕಲ್ಲಿರೋದ್ರಿಂದ ಸೊ ಬ್ಯಾಕಿಂದ ಹೋಗ್ತಾ ಇದ್ದೀವಿ. ಫ್ರಂಟಲ್ಲಿ ಟೆಲ್ ವಾಟ್ಸಪ್. 3 ವರ್ಷದ ಕನಸು ಇವತ್ತು ನೆರವೇರ್ತಾ ಇದೆ. ಓಕೆ ಗೈಸ್, ನಮ್ಮ ಅಜ್ಜಿ ಬರೋ ಪ್ಲ್ಯಾನೇ ಇರಲಿಲ್ಲ. ಅಕಸ್ಮಾತಾಗಿ ಅಂತ ಏನೋ ಒಂದಾಗಿ ಬಂದರು ಗೈಸ್. ಹೇಗೆ ಅನ್ನಿಸ್ತಾ ಇದೆ? ಚೆಂದಾಗ ಇಷ್ಟದೆ, ಚೆಂದಾಗಿದ್ದೀವಿ, ಚೆಂದಾಗಿ ದೇವ್ರು ಮಾಡ್ಕೊಂಡು ಬರ್ತೀವಿ. ಎಸ್, ನಾನು ಬರೋಕೆ ಇರಲಿಲ್ಲ, ಅಕ್ಕಿಯಿಂದ ಬಂದದ್ದು. ಅಕ್ಕಿ ತಗೊಳಕ್ ಬಂದರು ಗೈಸ್. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೇಳಿ ಗೈಸ್. ನಮ್ಮ ಅಕ್ಕ ಇಂಗ್ಲೀಷಲ್ಲಿ ಟಾಪರು, ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಹೇಳ್ರಿ ಬೇಗ ಏನಾದ್ರು. ಗೈಸ್, ಇನ್ನೂ ಟೂರಿಸ್ಟ್ ಪ್ಲೇಸ್ಗಳೇ ವಿಸಿಟ್ ಮಾಡಿಲ್ಲ. ಆಗಲೇ ಹೇಳಿ ಅಂದರೆ ಏನು ಹೇಳುವ ಗೈಸ್? ಜರ್ನಿ ಮಾಡಿದ್ರಲ್ಲ ಗೈಸ್, ನೆನ್ನೆ ಅಷ್ಟಾಗಿತ್ತು ಗೈಸ್. ಇಲ್ಲಿ ಗಂಡು ನವಿಲುಂಟು, ಅಲ್ಲೊಂದು
ಅಲ್ಲಿ ನೋಡಿ ಗೈಸ್ ನಮ್ಮಪ್ಪ ಅಪ್ಪ ಇಲ್ಲಿ 2 ನವಿಲಿದೆ. ಇನ್ನು ದೇವಸ್ಥಾನಕ್ಕೆ ಕಾಲು ಇಟ್ಟಿಲ್ಲ, ದರ್ಶನನೂ ಮಾಡಿಲ್ಲ. ಆಗ್ಲೇ ಪ್ರಸಾದ ಏನ್ ಕೊಡ್ತಾರೆ, ಪೊಂಗಲ್ ಕೊಡ್ತಾರಂತೆ, ಅದ್ರಲ್ಲಿ ತುಪ್ಪ ಹಾಕಿರ್ಬಾರ್ದಂತೆ. ಏನ್ ಗೈಸ್ ದರ್ಶನ ಮಾಡಿಲ್ಲ, ದರ್ಶನ ಮಾಡ್ಬಿಟ್ಟು ಶಿವ ಅನ್ನೋದು ಪ್ರಸಾದ ಬಿಟ್ಟಿರ್ತೀವಿ ಸರ್ ಅಂತ ಇದ್ದೀನಿ ಗೈಸ್. ನಾವು ದೇವಸ್ಥಾನಕ್ಕೆ ಬರೋದೇ ಪ್ರಸಾದ ಕೊಡ್ತಾರೆ ಅಂತ. ಪ್ರಸಾದ ಇಲ್ಲದೆ ಹೋಗೋಕ್ಕಾಗುತ್ತಾ? ಗೈಸ್ ಎಲ್ಲ ಫುಲ್ಲು ದರ್ಶನ ಆಯಿತು. ಲಿಂಗ ಮಾತ್ರ ಯಪ್ಪ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಎಲ್ಲರೂ ಅಲ್ಲಿ ನಾವು ಬ್ಯಾಕ್ ಸೈಡಿಂದ ಬಂದ್ವಿ, ಫ್ರಂಟಿಂದ ಒಂದು ವಿಡಿಯೋ ಮಾಡ್ಕೊಬರೋಣ ಅಂತ ಹೋದೆ ಗೈಸ್. ನಮ್ಮ ಮನೆಯವರು ನನ್ನ ಬಿಟ್ಬಿಟ್ಟೆ ಹೋಗ್ಬಿಟ್ಟವ್ರೆ ಯಪ್ಪ. ಅವರಿಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ ಗೈಸ್. ಅಲ್ಲಿ ಹೋಗ್ತವ್ರೆ. ವೇಟ್, ಇಲ್ಲಿ ನವಿಲು ನೋಡಿ ಗೈಸ್, ಜಾಸ್ತಿ ಇದ್ದಾವೆ ನವಿಲುಗಳು. ಆ್ಯಂಡ್ ಅಲ್ಲಿ ನಮ್ಮ ಮನೆಯವರು ನನ್ನ ಬಿಟ್ಟು ಹೋಗ್ತವ್ರೆ ಗೈಸ್. ನಿಜ ಅವ್ರಿಗೆ ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಡಲ್ಲ. ಏನೋ ನಮ್ಮ ಹುಡುಗಿ ಬಂದ್ಬಿಡ್ತಾಳೆ ಅನ್ನೋ ಧೈರ್ಯ ಅವ್ರಿಗೆ. ಗೈಸ್ ಇದು ಗುರು ದೇವಸ್ಥಾನ. ಆ್ಯಂಡ್ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನವಗ್ರಹ ದೇವಸ್ಥಾನಗಳನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲಿ ಫಸ್ಟು ಇದು ಗುರು ದೇವಸ್ಥಾನ. ಗೈಸ್ ಅಲ್ಲಿ ಗುರು ದೇವಸ್ಥಾನದಿಂದ ಇವಾಗ ಚಂದ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ಸ್ ಅಲ್ಕೋಗ್ಬಿಟ್ಟಿದ್ವಿ. ಫುಲ್ಲು ನಿದ್ದೆಯಲ್ಲಿ ದೇವಸ್ಥಾನ ಬಂತು. ಲೆಟ್ಸ್ ಚಲೋ. ಇವಾಗ ಊಟ ಮಾಡಿದ್ವಿ. ಊಟ ಮೀನ್ಸ್ ತಿಂಡಿ ಮಾಡಿದ್ವಿ. ಆ್ಯಂಡ್ ಊಟ ನಾನು 1 ಪೂರಿ ತಿಂದಿದ್ದೀನಿ ಗೈಸ್. ಅದು ಎಷ್ಟು 48 ಎಷ್ಟು 4 ಇಡ್ಲಿ ತಿಂದೋಳಿ ಗೈಸ್. ಆ್ಯಂಡ್ ನಾವು ಇಡ್ಲಿ ತಿನ್ನಲ್ಲ. ಇಡ್ಲಿ ಬಿಟ್ಟರೆ ಪೊಂಗಲ್ಲು ಇಷ್ಟ ಇಲ್ಲ. ನೀವು ಏನು ತಿಂದ್ರಿ? ಎಷ್ಟು? 4. ನೀವೇನು ತಿಂದ್ರಿ? ಎಷ್ಟು? 4. ಸಪ್ರೇಟ್ ಪೊಂಗಲ್ಲು ಗೈಸ್. ನಮ್ಮ ಅಜ್ಜಿ ಯಾವುದೋ ನಮಗೆ ಬಂದು ಎಲ್ಲಾದ್ರೂ ಗೊತ್ತಲ್ವಾ, ಕೊಳಗೇನಹಳ್ಳಿ ಬ್ಯಾಂಗ್ಳೂರ್ ಕರಕ್ಪುರ ಬಂದು ಎಲ್ಲಾದ್ರೂ ಟ್ರಿಪ್ಪಲ್ಲಿ ಬರ್ಬೇಕಾದ್ರೆ ಯಾವುದಾದ್ರೂ ಒಂದು ಹೋಟೆಲಲ್ಲಿ ನಿಲ್ಲಿಸಿ ಊಟ ಮಾಡಬೇಕಾದ್ರೆ ನಾವೇನು ಅಲ್ಲ, ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಬಂದ್ಬಿಟ್ಟು ಬೇರೆ ಏನಾದ್ರು ಡಿಫ್ರೆಂಟ್ ಆಗಿರೋದು ಇಸ್ಕೊಂಡು ತಿನ್ಬೇಕಾ, ಅನ್ನ ಇಸ್ಕೊಂಡು ತಿನ್ಬೇಕು. ನಮ್ಮೂರು ಬಿಟ್ಟು ಈ ಊರಿಗೆ ಬಂದು ಅನ್ನ ತಿನ್ನಕ್ಕೆ ಬಂದ ಅಂತ ಕೇಳ್ತಾರೆ. ಹೆಂಗೆ ಅನ್ಸುತ್ತೆ ಹತ್ರ ಹೇಳ್ಬೋದು ಹೇಳಿ ಗೈಸ್ ನೀವು ಸ್ವಲ್ಪ. ಪೂರಿ ತಿಂದೆ, ಇಡ್ಲಿ ತಿಂದೆ, ನನಗೇನು ಹಿಡಿಯಲ್ಲ. ನನಗೇನು ಏನು ಹಿಡಿಯಲ್ಲ ಗೈಸ್, ಎಲ್ಲರೂ ನಮ್ಗಳ ದೋಸೆ ಇಡ್ಲಿ ಅಷ್ಟೇ. ಗೈಸ್ ಸೂರ್ಯನ ದೇವಸ್ಥಾನ ಹತ್ರ ಇದ್ದೀವಿ. ಇಲ್ಲಿ ಎಲ್ಲ ಜ್ಯೂಸ್ ಕುಡಿತಾ ಉಂಟು. ಎರಳಿಕಾಯಿ ಜ್ಯೂಸ್ ಗೈಸ್. ಇಲ್ಲಿ ದೇವಸ್ಥಾನ ಗೈಸ್. ಟೈಮ್ ಬಂದು 1:30. ಆ್ಯಂಡ್ 1:30 ಅಷ್ಟರಲ್ಲಿ 6 ದೇವಸ್ಥಾನ ನೋಡಿದ್ದೀವಿ ಗೈಸ್. ಯಪ್ಪ, ಒಂದು ಗೈಡ್ನ ಕರ್ಕೊಬಂದಿದ್ವಿ. ಅವರಂತೂ ಫುಲ್ ಅರ್ಜೆಂಟಲ್ಲಿ ಸ್ಪೀಡ್ಸ್ ಕೂಡ ಕರ್ಕೊಬಂದರು. ಇವಾಗ ಮಂಗಳ ದೇವಸ್ಥಾನದ ಹತ್ರ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ಬುಧ. ಇಲ್ಲಿಂದ 10 ಕಿಲೋಮೀಟರ್ಸ್ ಇದೆಯಂತೆ. ಚಲೋ. ಆದರೂ ಗೈಸ್ ವೇಟ್, ಆ ಗೈಡ್ನ ತೋರಿಸ್ತೀನಿ ನಾನು. ಬ್ಲೂ ಶರ್ಟ್ ಹಾಕ್ಕೊಂಡು ಹೋಗ್ತಾರಲ್ಲ ಗೈಸ್, ಅವರೇ ಗೈಸ್ ನಮ್ಮ ಗೈಡು. ಏನು ಗೈಡು ಗೈಸ್ ಯಪ್ಪ, ಮಾತು ನಿಲ್ಲಿಸಲ್ಲ. ಅಲ್ಲಿ ನಿಧಾನಕ್ಕೂ ಕರ್ಕೊಂಡು ಹೋಗಲ್ಲ, ಕೂರ್ಸೋದು ಇಲ್ಲ. ಫುಲ್ಲು ಬಿಕಾಸ್ 1 ಡೇಲಿ 10 ಟೆಂಪಲ್ಸ್ ತೋರಿಸ್ಬೇಕು. ಅದು ಪಕ್ಕದಲ್ಲೇ ಇದೆ. ಏನು ಹೇಳ್ಬೋದು ಗೈಸ್, ಒಂದೊಂದು 20 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್, 3 ಕಿಲೋಮೀಟರ್ಸ್, 25 ಕಿಲೋಮೀಟರ್ಸ್ ಆ ಥರ ಡಿಸ್ಟೆನ್ಸ್ ಇರಬೇಕಾದ್ರೆ ಸೊ ಅವರು ಎಲ್ಲ ಕವರ್ ಮಾಡಬೇಕು ಅಂತ ಬೇಗ ಅರ್ಜೆಂಟ್ ಮಾಡ್ತಾರೆ ಗೈಸ್. ಇವಾಗ ಬುದ್ಧ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಸಿಗುವ ಅಂತ ಹೇಳ್ತಾ ಏನಾದರೂ ಬೇಕಾ ಗೈಸ್ ತಿನ್ನೋದಕ್ಕೆ, ಕುಡಿಯೋದಕ್ಕೆ? ಬೇಕು. ಏನು ಬೇಕು ಗೈಸ್? ಮೇನ್ ಬಸ್ಸೇ ಈ ಬಸ್ಸು. ಮೇನ್ ರೀಸನೇ ಈ ಬಸ್. ಗೈಸ್
ಗೈಸ್ ಇವಾಗಷ್ಟೇ ಅದು ಬುಧ ಗ್ರಹ ಟೆಂಪಲ್ಗೆ ಬಂದ್ವಿ. ಆ್ಯಂಡ್ ಇವಾಗ ಊಟಕ್ಕೆ ಹೋಗ್ಬೇಕು. ಆ್ಯಂಡ್ ಅಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್. ತಮಿಳ್ನಾಡಿನ ಬೋರ್ವೆಲ್. ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಇದು ಗೋಪುರ ಗೈಸ್. 9 ನವಗ್ರಹದಲ್ಲಿ 8 ನವಗ್ರಹ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಕಾರೈಕಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಇವತ್ತು ಸ್ಟೇ ಆಗಿ ನಾಳೆ ಸ್ನಾನ ಮಾಡಿ ತಿರ್ಗಾ ದರ್ಶನ ಮಾಡಿ ಬೆಂಗಳೂರಿಗೆ ಬರೋದು ಅಷ್ಟೇ. ಲೆಟ್ಸ್ ಚಲೋ. ಇವಾಗ ಟೈಮ್ ಬಂದು 5:30. ಆ್ಯಂಡ್ ನಾವು ಇವಾಗ ಕಾರೈಕಲಲ್ಲಿದ್ದೀವಿ. ಶನಿಮಹಾತ್ಮ ದೇವಸ್ಥಾನ ಇದೇ ಲಾಸ್ಟ್ ದೇವಸ್ಥಾನ. ಆ್ಯಂಡ್ ಆಲ್ಸೋ ನಾವು ಇವತ್ತು ಇಲ್ಲೇ ಇರ್ತೀವಿ. ದರ್ಶನ ಮಾಡಿಕೊಂಡು ರೂಮಿಗೆ ಬಂದ್ವಿ. ಆ್ಯಂಡ್ ರೂಮಿಗೆ ಬಂದು ಹಾಗೆ ಸ್ವಲ್ಪ ಎಡಿಟಿಂಗ್ ಮಾಡ್ತಾಯಿದ್ದೆ. ಆ್ಯಂಡ್ ಈ ವೆಹಿಕ್ಲು ಒಂದೊಂದಲ್ಲ ಗೈಸ್. ಇದಕ್ಕೆ 18, ಇನ್ನೊಂದು 2-3 ತಿಂಗಳೋದ್ರೆ 13. ನಿಜ. ಅದಕ್ಕೆ ಇನ್ನೊಂದು 13-14, ಯಾವುದಕ್ಕೊಂದು 2-3 ತಿಂಗಳೋದ್ರೆ ಎಲ್ಲ ಚೇಳ್ಗಳ ಥರ ಆಡ್ತವ್ರೆ. ಒಂದೂರಲ್ಲಿ ಒಂದು ರಾಜ ಇದ್ದ. ಅಂದ್ರೆ ಡರ್ಟಿ ಬಾಯ್ ಗೈಸ್. 300 ಪೇಜ್ ಕಥೆ ಬರ್ದೆ. ಮೊದಲನೇ ಪೇಜು ರಾಜ ಕಾಡಿಗೆ ಹೋದ. ಲಾಸ್ಟ್ನೇ ಪೇಜು ರಾಜ ಮನೆಗೆ ಬಂದ. ಮೊದಲ ಪೇಜಲ್ಲಿ ಏನಿರ್ಬೋದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ ಗೈಸ್. ಹೇಳಲ್ಲ, ಕಮೆಂಟ್ ಮಾಡಿ ಅದನ್ನ ನೆಕ್ಸ್ಟ್ ಗೈಸ್. ಎಲ್ಲ ರೂಮಲ್ಲಿದ್ದೀವಿ. ಆ್ಯಂಡ್ ಇನ್ನು ಇವತ್ತು ಇಲ್ಲೇ ಇದ್ದು ನಾಳೆ ಮತ್ತೆ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಬೆಂಗಳೂರಿಗೆ ಹೋಗಬೇಕು. ನಾಳೆ ಹೇಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ನಾಳೆ ಸಿಗುವ. ಗೈಸ್, ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮಪ್ಪ ಫೋನು ಸ್ವಿಚ್ ಆಫ್ ಆಗಿತ್ತು, ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಹೋಟ್ಲಲ್ಲಿ ಇದ್ದೀವಿ. ಎಲ್ಲ ಊಟ ಮಾಡ್ತವ್ರೆ. ಒಂದು ವೇಲಿ ಒಂದು ಸ್ಟಾಪ್ ತೊಗೊಂಡಿದ್ದಾವೆ. ಆ್ಯಂಡ್ ಇಲ್ಲಿ ನೋಡಿ ಈಗ ಎಷ್ಟು ಮಾವಿನ ಮರಗಳಿದ್ದಾವೆ. ಗೈಸ್ ವ್ಲಾಗ್ ಮಾಡೋದಕ್ಕೆ ಅದು ಶಾರ್ಟ್ ಮೆಮೊರಿ ಲಾಸ್ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಮೆಮೊರಿ. ಹೇಳಿ ಏನಾದರೂ. ಸುಧಾರಿಸ್ಕೊಳ್ತಾ ಇದ್ದೀವಿ. ಕೂತು ಬೇಸ್ಮೆಂಟ್ ಆದ ನೋವು. ಬೇಸ್ಮೆಂಟ್ ಅಲ್ಲ, ಕನ್ನಡದಲ್ಲಿ ಹೇಳಿ. ಅಂಡು ನೋವು ಗೈಸ್. ಸುಧಾರಿಸ್ಕೊತಾ ಇದ್ದೀವಿ. ಇನ್ನು ಮನೇಲಿ ಸಿಗುವ ಅಂತ ಹೇಳ್ತಾ ಬಾಯ್ ಬಾಯ್.